ನೋ ನೋ ಚಿನ್ನಿ ನೋ ನೋ ಚಿನ್ನಿ ನೋ ನೋ ಬನ್ನಿ ಕೆಳಗಡೆ ಬನ್ನಿ ಕಮ್ ಬ್ಯಾಕ್ ಕಮ್ ನೀನೇ ಕ್ಲೋಸ್ ಮಾಡ್ಬಾ ಹಲೋ ಆಲ್ ವೆಲ್ಕಮ್ ಟು ಪ್ರಣೀತ್ ಆ್ಯಂಡ್ ದೈವತ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಗೆ ಮನೇನ ಬೇಬಿ ಪ್ರೂಫಿಂಗ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಒಂದಿಷ್ಟು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ ಆನ್ಲೈನ್. ಸೊ ಅದರಿಂದ ಈಗ ದೈವತ್ ಹ್ಯಾಸ್ ಟರ್ನ್ಡ್ 1.4. ಸೊ ಸಿಕ್ಕಾಪಟ್ಟೆ ಚೇಷ್ಟೆ ಜಾಸ್ತಿ ಆಗಿದೆ. ಈ ಈಸ್ ಗೋಯಿಂಗ್ ಆಲ್ ಅರೌಂಡ್ ದ ಹೌಸ್ ಆ್ಯಂಡ್ ಇನ್ಫ್ಯಾಕ್ಟ್ ಔಟ್ಸೈಡ್ ದ ಹೌಸ್ ಆಲ್ಸೋ. ಸೊ ಹಂಗಾಗಿ ಬೇಬಿ ಪ್ರೂಫಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದಾದ್ರೂ ಒಂದು ಎಡ್ಜಲ್ಲಿ ಅವರು ಹೊಡೆಸ್ಕೊಳ್ದೆ ತಗಲ್ಸ್ಕೊಳ್ದೆ ಲೈಕ್ ಇಟ್ಸ್ ವೆರಿ ಪೇನ್ಫುಲ್ ಆ್ಯಂಡ್ ತುಂಬ ಕಷ್ಟ ಆಗ್ಬೋದು ಮಕ್ಕಳಿಗೆ. ಸೊ ಇಟ್ಸ್ ಇಂಪಾರ್ಟೆಂಟ್ ಟು ಡೂ ಬೇಬಿ ಪ್ರೂಫಿಂಗ್. ಸೊ ಅದನ್ನು ಏನೇನು ನಾನು ಆರ್ಡರ್ ಮಾಡಿದೆ ಆನ್ಲೈನ್ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇದು ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ನಾನು ಅಮೆಝಾನಲ್ಲಿ ತರಿಸ್ದೆ. ದೀಸ್ ಆರ್ 3M ಸ್ಟಿಕರ್ಸ್. ಇಟ್ಸ್ ಬೇಸಿಕಲಿ ಕಾರ್ನರ್ಸ್ ಎಲ್ಲ ಪ್ರೂಫ್ ಮಾಡೋಕ್ಕೆ. ಸೊ ಕಾರ್ನರ್ ಪ್ರೂಫಿಂಗ್ ಅಂತ ಐ ಶೋ ಯು ಇದು ಹೇಗಿರುತ್ತೆ ಅಂತ. ಸೊ ಈ ಥರ ಇರುತ್ತೆ. ಅದಕ್ಕೊಂದು ಸ್ಟಿಕ್ಕರ್ಸ್ ಕೊಟ್ಟಿರ್ತಾರೆ. 3M ಸ್ಟಿಕ್ಕರ್ಸ್ ಇರುತ್ತೆ. ಸೊ ಬೇಸಿಕಲಿ ಇಲ್ಲ ಹಾಕಿದ್ದೀನಿ ನೋಡಿ, ಇಟ್ ಲುಕ್ ಲೈಕ್ ದಿಸ್. ಸೊ ಈ ಎಡ್ಜಸ್ ಎಲ್ಲ ತುಂಬ ಶಾರ್ಪ್ ಇತ್ತು, ಅವ್ನು ತಗಲ್ಸ್ಕೊಳ್ಳೋ ಚಾನ್ಸ್ ಜಾಸ್ತಿ ಅಂತ ಸ್ಟಕ್ ದಿಸ್ ಇಯರ್. ಸೊ ಈ 3M ಸ್ಟಿಕ್ಕರ್ಸ್ ಇರುತ್ತೆ, ಅದನ್ನು ಹಾಕ್ಬಿಟ್ಟು ಹಿಂಗೆ ಹಾಕಿದ್ರೆ ಇದು ಎಡ್ಜಸ್ ವಿಲ್ ಬಿ ಲೈಕ್ ಸೂಪರ್ ಸಾಫ್ಟ್, ಏನೂ ತಗಲಲ್ಲ ಅವ್ರಿಗೆ. ಸೊ ಇದು ಒಂದು ಸುಮ್ಮನೆ ನಿಮಗೆ ತೋರಿಸ್ತೀನಿ ಹೇಗೆ ಹಾಕೋದಂತ. ಈ ಥರ ಸ್ಟಿಕ್ಕರ್ಸ್ ಇರುತ್ತೆ. ಆ ಸ್ಟಿಕ್ಕೀಸ್ನ ಇಲ್ಲಿ ಅಷ್ಟು 4 ಕಾರ್ನರ್ಸ್ಗೆ ಈ ಕಡೆ ಹಾಕ್ಬಿಟ್ಟು ಸೊ ಬೇಸಿಕ್ಲಿ ಯು ಜಸ್ಟ್ ಹ್ಯಾವ್ ಟು ಸ್ಟಿಕ್ ಲೈಕ್ ದಿಸ್, ಹಿಂಗೆ ಕೂತ್ಕೊಳ್ಳುತ್ತೆ. ಸೊ ಇಟ್ಸ್ ವೆರಿ ಕನ್ವೀನಿಯಂಟ್, ಈಸಿ ಟು ಯೂಸ್ ಆ್ಯಂಡ್ ಮಕ್ಕಳಿಗೆ ಸೇಫ್ಟಿ ಫಸ್ಟ್ ಥಿಂಗ್. ಸೊ ಈಗಿನ ಕಾಲದ ಮಕ್ಳು ಕೇಳಬೇಕಾ, ಸಿಕ್ಕಾಪಟ್ಟೆ ತಂಟೆ, ಸಿಕ್ಕಾಪಟ್ಟೆ ಪೋಖ್ರಿ. ಸೊ ಅವನೇನು ಮಾಡ್ತಾನೆ ಅಂದರೆ ಬಂದು ಇಲ್ಲೆಲ್ಲ ನಂದು ಕ್ರಾಕರಿ ಯೂನಿಟ್ ಇಟ್ಟಿದ್ದೀನಿ, ಅದ್ರಲ್ಲಿ ಇಟ್ ಹ್ಯಾಸ್ ಫುಲ್ ಗ್ಲಾಸ್ ವೇರ್ಸ್. ಬಂದು ಇಲ್ಲಿ ಫುಲ್ ಎಲ್ಲ ತೆಗೆದು ಎಲ್ಲ ಗ್ಲಾಸ್ದೆಲ್ಲ ಕೈಲಿ ಹಿಡ್ಕೊಂಡು ನನಗೆ ಒಂದು ಚಿಕ್ಕ ಮಿನಿ ಹಾರ್ಟ್ ಅಟ್ಯಾಕ್ ಕೊಡ್ತಾನೆ. ಸೊ ಅದಕ್ಕೆ ನಾನು ಈ ಥರದ್ದೊಂದು ಕ್ಲಿಪ್ಸ್ ಬರುತ್ತೆ 3M ಸ್ಟಿಕ್ಕರ್ಸು. ಸೊ ಇದು ಬೇಸಿಕ್ಲಿ ಇದು 2 ಕಡೆ ಅಂಟಿಸಿದ್ರೆ ಇದು ಇಲ್ಲೊಂದು ಪ್ರೆಸ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿಬಿಟ್ಟು ಯು ಕ್ಯಾನ್ ರಿಮೂವ್ ಇಟ್ ಲೈಕ್ ದಿಸ್. ಓಕೆ, ಸೊ ಹಾಕಿದ್ರೆ ವಾಪಸ್ ಯು ಜಸ್ಟ್ ಹ್ಯಾವ್ ಟು ಪುಷ್ ಇಟ್ ಇನ್ ಅಷ್ಟೇ. ಇಟ್ಸ್ ವೆರಿ ಸಿಂಪಲ್ ಟು ಯೂಸ್, ಓಪನ್ ಆಗಲ್ಲ ಅಷ್ಟೇ, ದಟ್ಸ್ ಇಟ್ಸ್. ಇಟ್ಸ್ ವೆರಿ ಸಿಂಪಲ್ ಟು ಯೂಸ್. ಸೊ ಈ ಒಂದು ಪ್ರಾಡಕ್ಟು ಅಷ್ಟೇ, ಇಟ್ಸ್ ಕಾಲ್ಡ್ ಕಿಡ್ ಡೋ ಅಂತ. ಇದನ್ನು ನಾನು ಅಮೆಝಾನಲ್ಲಿ ತರಿಸಿದೆ. ಈ ಲಿಂಕ್ಸ್ ಎಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇಟ್ಸ್ ವೆರಿ ಕನ್ವೀನಿಯಂಟ್. ಎನಿ ಸಾರ್ಟ್ ಆಫ್ ಡ್ರಾ ನಿಮಗೆ ಈ ವರ್ಟಿಕಲ್ ಹಾರಿಜಾಂಟಲ್ ಯಾವ ಥರ ಡ್ರಾಗೂ ನಿಮಗೆ ಇಟ್ ವಿಲ್ ಬಿ ಕನ್ವೀನಿಯಂಟ್. ಐ ಕ್ಯಾನ್ ಜಸ್ಟ್ ಓಪನ್ ಇಟ್ ಅಂಡ್ ಸೊ ಇಟ್ಸ್ ಲೈಕ್ ದಿಸ್. 2 ಕಡೆ ನಿಮಗೆ 3M ಅಂತ ಸ್ಟಿಕ್ಕೀಸ್ ಇರುತ್ತೆ. ಇದು ರ್ಯಾಪರ್ ತೆಗೆದ್ಬಿಟ್ಟು ಹಿಂಗೆ 2 ಕಡೆ ಅಂಟಿಸ್ಬಿಟ್ರೆ ಆಯಿತು. ಯು ಕ್ಯಾನ್ ಜಸ್ಟ್ ಓಪನ್ ಇಟ್ ಲೈಕ್ ದಿಸ್. ದಟ್ಸ್ ಇಟ್. ಸೊ ಆಲ್ ದೀಸ್ ಪ್ರಾಡಕ್ಟ್ಸ್ ಇಟ್ಸ್ ವೆರಿ ಈಸಿ ಟು ಫೈಂಡ್. ನೀವು ಅಮೆಝಾನ್ಗೆಲ್ಲ ಯಾವುದಾದ್ರೂ ಒಂದು ಆ್ಯಪ್ಗೆ ಹೋಗಿ ಬೇಬಿ ಪ್ರೂಫಿಂಗ್ ಅಂತ ಹುಡುಕಿದ್ರೆ ನಿಮಗೆ ಲಿಸ್ಟ್ ಆಫ್ ಪ್ರಾಡಕ್ಟ್ ಸಿಕ್ಬಿಡುತ್ತೆ. ಸೊ ಆಲ್ಸೋ ನಾನು ಅಟ್ಯಾಚ್ ಮಾಡ್ತೀನಿ ಲಿಂಕ್ಸ್ನ. ಇದೊಂದು ತುಂಬ ಇಷ್ಟ ಆಯಿತು ನನಗೆ ಆ್ಯಂಡ್ ಇಟ್ಸ್ ವೆರಿ ಮಚ್ ಎಸೆನ್ಷಿಯಲ್ ಅನಿಸ್ತು ನನಗೆ. ಸೊ ಈ ಒಂದು ಓಪನ್ ಸಾಕೆಟ್ಸ್ ಇರುತ್ತೆ, ನೋಡಿದ್ರೆ ಈ ಥರ ಓಪನ್ ಸಾಕೆಟ್ಸ್ ಇರುತ್ತೆ ಎಷ್ಟೊಂದು ಕಡೆ. ಸೊ ದಯವಿಟ್ಟು ಈ ಅಭ್ಯಾಸ ಇದೆ, ಈ ಥರ ಓಪನ್ ಸಾಕೆಟ್ಸ್ಗೆಲ್ಲ ಒಂದು ಲಿಟಲ್ ಫಿಂಗರ್ ಹಾಕ್ಬಿಟ್ಟು ಕೈ ಒಳಗಡೆ ಹಾಕ್ತಾನೆ. ಸೊ ಇಟ್ಸ್ ವೆರಿ ಡೇಂಜರಸ್ ಆ್ಯಂಡ್ ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಸಿಗುತ್ತೆ ನೋಡಿ. ಇಟ್ಸ್ ವೆರಿ ನೈಸ್. ಈ ಥರ ಓಪನ್ ಸಾಕೆಟ್ಸ್ಗೆಲ್ಲ ಯು ಕ್ಯಾನ್ ಜಸ್ಟ್ ಪುಷ್ ಇಟ್ ಇನ್ ಅಷ್ಟೇ. ಇಟ್ಸ್ ವೆರಿ ವೆರಿ ಕನ್ವೀನಿಯಂಟ್. ಇಲ್ಲೊಂದು ಈ ಥರದ್ದೊಂದು ಟೂಲ್ ಬರುತ್ತೆ ಅದ್ರ ಜೊತೆಗೇನೆ. ಸೊ ಯು ಕ್ಯಾನ್ ಜಸ್ಟ್ ಈ ಥರ ಪುಷ್ ಮಾಡಿದ್ರೆ ಇಟ್ ವಿಲ್ ಕಮ್ ಔಟ್ ಅಷ್ಟೇ. ವೆನ್ ಎವರ್ ಯು ವಾಂಟ್ ಟು ಯೂಸ್, ನೀವು ಯಾವುದಾದ್ರು ಸಾಕೆಟ್ ಯೂಸ್ ಮಾಡ್ತಿಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಪುಷ್ ಇಟ್ ಇನ್ ಸೈಡ್ ಅಷ್ಟೇ, ಸಿಂಪಲ್. ಸೊ ಇದೊಂದು ನೀವು ನೋಡಿರ್ಬೋದು ಎಷ್ಟೊಂದು ವೀಡಿಯೋಸ್ಗಳಲ್ಲೆಲ್ಲ. ಇದೊಂದು ಬೇಬಿ ಸೇಫ್ಟಿ ಗೇಟ್. ಬೇಸಿಕ್ಲಿ ಇದು ಓಪನ್ ಇದೆ, ಅವನು ಹತ್ತುತ್ತಾನೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ವರೆಗೆ ಹೋಗ್ಬಿಡ್ತಾನೆ 2 ನಿಮಿಷ ನೋಡಿಲ್ಲ ಅಂದರೆ. ಸೊ ಇಟ್ಸ್ ವೆರಿ ಡೇಂಜರಸ್, ಮಾನಿಟ್ರಿಂಗ್ ಇಲ್ಲದೆ ಅದನ್ನೆಲ್ಲ ಮಾಡೋದು. ಸೊ ಇದು ಸೇಫ್ಟಿ ಗೇಟ್ ಅವನಿಗೋಸ್ಕರ ಹಾಕಿರೋದು ನಾವು. ಇಟ್ಸ್ ವೆರಿ ಕನ್ವೀನಿಯಂಟ್. ಇದು ಒಂದು ಅಡ್ಜಸ್ಟಬಲ್ ಮೆಷರ್ಮೆಂಟ್ಗೆ ಬರುತ್ತೆ ಇದು. ಐ ಆರ್ಡರ್ಡ್ ದಿಸ್ ಆನ್ ಫಸ್ಟ್ ಕ್ರೈ. ಸೊ ಫಸ್ಟ್ ಕ್ರೈಯಿಂದ ಬಂದಿರೋದು ಇದು. ಅಡ್ಜಸ್ಟಬಲ್ ಇರುತ್ತೆ ಇದು, ನಿಮ್ಗೆ ಎಷ್ಟು ವಿಡ್ತಿಗೆ ಬೇಕೋ ಅಷ್ಟಿಗೆ ಅಡ್ಜಸ್ಟಬಲ್ ಇರುತ್ತೆ. ದಿಸ್ ಇಸ್ ಅನ್ ಎಕ್ಸ್ಟೆನ್ಷನ್, ಇದಿಷ್ಟು ಮಾತ್ರ ಎಕ್ಸ್ಟೆನ್ಷನ್. ನಿಮ್ಮದು ಏರಿಯಾ ತುಂಬ ದೊಡ್ಡ ಇದ್ದರೆ ಯು ಕ್ಯಾನ್ ಯೂಸ್ ದಿಸ್, ಇಲ್ಲಾಂದರೆ ಇಷ್ಟೇ ಬರುತ್ತೆ ಗೇಟು. ಓಕೆ, ಆ್ಯಂಡ್ ದೆನ್ ಇದು ಹೆಂಗೆ ಅಂತಂದರೆ ಹೌ ಯು ಆಪ್ರೇಟ್ ಇಸ್ ಈ ಬೆಸ್ಟ್ ಪಾರ್ಟ್. ಐ ಟೆಲ್ ಯು ಅಬೌಟ್ ದಿಸ್. ದೆರ್ ಇಸ್ ನೋ ಡ್ರಿಲ್ಲಿಂಗ್, ದೆರ್ ಇಸ್ ನೋ ಸ್ಕ್ರೂಸ್, ನೋ ಫಿಕ್ಚರ್, ನಥಿಂಗ್.
ಸೊ ಇದು 4 ಪಾಯಿಂಟ್ನ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡಿಬಿಟ್ಟು ಈ ಸ್ಕ್ರೂಸ್ನ ಹಿಂಗೆ ಟೈಟ್ ಮಾಡಿಬಿಟ್ರೆ ಅದು ಅಲ್ಲೇ ಲಾಕ್ ಆಗಿಬಿಡುತ್ತೆ. ಸೊ ಇಟ್ಸ್ ವೆರಿ ಸ್ಟರ್ಡಿ. ಸೊ ಇದು ಹೇಗೆ ಇದು ಮಾಡೋದು, ಅನ್ಲಾಕ್ ಮಾಡೋದಂದರೆ ಯು ಜಸ್ಟ್ ಹ್ಯಾವ್ ಟು, 2 ಸೈಡ್ ಬಟನ್ಸ್ ಇದೆ, ಯು ಜಸ್ಟ್ ಹ್ಯಾವ್ ಟು ಪ್ರೆಸ್ ದ ಬಟನ್, ಪುಲ್ ಇಟ್ ಟು ದ ಲೆಫ್ಟ್ ಸೈಡ್ ಆ್ಯಂಡ್ ಓಪನ್ ದ ಗೇಟ್. ಆಮೇಲೆ ಇನ್ನೊಂದು ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಇಸ್, ಈ ಸೈಡು ಓಪನ್ ಆಗುತ್ತೆ, ಬೇಕಾದರೆ ಆ ಸೈಡು ಓಪನ್ ಆಗುತ್ತೆ. ಬಟ್ ನಮಗೆ ಒಂದೇ ಸೈಡ್ ಆಕ್ಸಸ್ ಇರೋದ್ರಿಂದ ಈ ಕಡೆ ಓಪನ್ ಮಾಡ್ಕೋತಾ ಇದ್ದೀವಿ. ಸೊ ಇದು ಇಲ್ಲ ಬೇಡ ಅಂತಂದಾಗ ಯು ಜಸ್ಟ್ ಹ್ಯಾವ್ ಟು ಡೂ ದಿಸ್, ಪುಷ್ ಮಾಡಿದ್ರೆ ಅದೇ ಹೋಗಿ ಲಾಕ್ ಆಗುತ್ತೆ ಆ್ಯಂಡ್ ಇಟ್ಸ್ ವೆರಿ ಸ್ಟರ್ಡಿ. ಅವನನ್ನು ಅದನ್ನು ಕ್ರಾಸ್ ಮಾಡಿ ಹತ್ತಕ್ಕೆಲ್ಲ ಕಷ್ಟ ಇದೆ, ಬಿಕಾಸ್ ಹೈಟು ಇದೆ ಇದು. ಈಗ ಬೆಸ್ಟ್ ಪಾರ್ಟ್ ಇಸ್ ದೈವಿತ್ಗೆ ಮೈಂಡ್ ಹೇಗೆ ಅಡ್ಜಸ್ಟ್ ಆಗಿದೆ ಅಂತಂದರೆ, ಸೊ ಇದು ಹಾಕಿದರೆ ನಾನು ಈ ಕಡೆ ಹತ್ತಬಾರ್ದು ಅನ್ನೋಕ್ಕೆ ಹೆಂಗೆ ಅವ್ನ ಮೈಂಡ್ ಟ್ರೈನ್ ಮಾಡ್ಕೊಂಡಿದ್ದಾನೆ ಅಂದರೆ, ಇದು ಓಪನ್ ಇದ್ದಾಗ ಅವನೇ ಬರ್ತಾನೆ, ಇದನ್ನು ಹಿಂಗೆ ಲಾಕ್ ಮಾಡ್ತಾನೆ, ಹೋಗ್ತಾನೆ. ಸಿಂಪಲ್. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಅವನೇ ಮಾಡ್ತಾ ಇದ್ದಾನೆ. ದಟ್ಸ್ ಅ ಗುಡ್ ಥಿಂಗ್ ಫಾರ್ ಮೀ. ಸೊ ನೋಡಿದ್ರಲ್ಲ, ಇದೇ ಥರ ಸಾಕಷ್ಟು ಪ್ರಾಡಕ್ಟ್ಸ್ ಬರುತ್ತೆ ಅಮೆಝಾನಲ್ಲೆಲ್ಲ. ಸೊ ಮುಂಚೆ ಎಲ್ಲ ಏನೇನೋ ಸಿಕ್ಕಿದ್ದೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಕಟ್ಟಿ ಪಾಪ ಮಕ್ಕಳು ಸೇಫ್ ಆಗಿರಲಿ ಅಂತ ಎಲ್ಲ ಪೇರೆಂಟ್ಸ್ ಟ್ರೈ ಮಾಡ್ತಿದ್ರು. ಇವಾಗ ಅಟ್ಲೀಸ್ಟ್ ಪೇರೆಂಟ್ಹುಡ್ ಹ್ಯಾಸ್ ಬಿಕಮ್ ಸಿಂಪಲ್ ಅಂತ ನಾನು ಹೇಳ್ತೀನಿ. ಇಂಥ ಪ್ರಾಡಕ್ಟ್ಸ್ ಎಲ್ಲ ಸಿಗೋವಂಥದ್ದು. ದೀಸ್ ಆರ್ ನಾಟ್ ಇವನ್ ಎಕ್ಸ್ಪೆನ್ಸಿವ್. ನಾನು ರೇಟ್ ಬಗ್ಗೆ ಯಾವುದೂ ಮಾತಾಡಲಿಲ್ಲ. ಇಟ್ಸ್ ಅರೌಂಡ್ 200, 300, 400 ರೇಂಜಲ್ಲಿ ಇದೆ ಎಲ್ಲದು. ಒನ್ ಹೋಲ್ ಪ್ಯಾಕ್ ಯು ವಿಲ್ ಗೆಟ್ ಇಟ್ ಫಾರ್ ಲೈಕ್ 200 rupees. ಇಟ್ಸ್ ಅಫೋರ್ಡಬಲ್ ಆಲ್ಸೋ. ಸೊ ನೋಡಿದ್ರಲ್ಲ, ಈ ಥರದ್ದು ಇನ್ನೂ ತುಂಬ ಬೇಬಿ ಸೇಫ್ಟಿ ಪ್ರಾಡಕ್ಟ್ ಸಿಗುತ್ತೆ. ನನಗೆ ಇದಿಷ್ಟು ಸದ್ಯಕ್ಕೆ ಸಾಕು ಅಂತ ನಾನು ಇದಿಷ್ಟನ್ನು ತೊಗೊಂಡಿದ್ದೀನಿ. ನಿಮಗೆ ನಿಮ್ಮ ಮನೆ ಟೈಪಿಗೆ ಯಾವ್ದು ಬೇಕೋ ನೀವು ಯು ಕ್ಯಾನ್ ಸೆಲೆಕ್ಟ್ ಇಟ್. ಆಲ್ಸೋ ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ. ಆ್ಯಂಡ್ ಈ ಪರ್ಟಿಕ್ಯುಲರ್ ವೀಡಿಯೋನ ಎಲ್ಲ ಮಕ್ಕಳಿರೋ ಮನೆಗಳಿಗೆಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಪ್ರಣೀತ್ ಆ್ಯಂಡ್ ದೈವಿತ್ಸ್ ಯೂಟ್ಯೂಬ್ ಚಾನಲ್. ಸ್ಟೇ ಟ್ಯೂನ್. ಬಾಯ್.